ಜಾನ್ವಿರ ಮನಸ್ಸು ಬದಲಾಯ್ತಾ? ಏನಂತಾರೆ? ಇಲ್ಲ ಜಯಂತ್ ಅವರೇ, ನಿಮ್ಮ ಹೆಸರು ಹೇಳಿದ್ರೆ ಸಾಕು ಒಳ್ಳೆ ದುರ್ಗಿ ಥರ ಆಡ್ತಾರೆ. ನಮ್ಮ ಮನೆಯವರು ಹಾಗೆ ಆಡ್ತಾರೆ. ನಿಮ್ಮ ಪರವಾಗಿ ಮಾತಾಡಿ ಎಲ್ಲಿ ನನ್ನ ಮೇಲೆ ಅನುಮಾನ ಬರುತ್ತೋ ಅವ್ರಿಗೆ ಅಂತ ನನಗೆ ಭಯ ಆಗ್ತಿದೆ. ನನ್ನ ಹೆಂಡತಿ ವೀಣಾ ಅಂತೂ ಅವ್ರ ಹತ್ರ ದುಡ್ಡಿದೆ ಅಂತ ಅವ್ರ ಪರವಾಗಿ ಮಾತಾಡ್ತೀರಾ ಅಂತ ನನಗೆ ಬೈತಾಳೆ. ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನೀವು ಒಂದು ಕೆಲಸ ಮಾಡ್ಬೋದಲ್ವಾ? ನೀವು ಯಾಕೆ ಬಂದು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ಬೋದು? ಅವರು ಮನಸ್ಸನ್ನು ಬದಲಾಯಿಸಿದ್ರೆ ಜಾನ್ವಿ ಮನಸ್ಸನ್ನು ಅವರು ಖಂಡಿತ ಬದಲಾಯಿಸ್ತಾರೆ. ಒಳ್ಳೆ ಐಡಿಯಾ ಸಂತೋಷ್ ಅವರೇ. ಅದು ಹೇಗೆ ನಿಮಗೆ ಆಗಾಗ ಈ ಥರ ಒಳ್ಳೆ ಐಡಿಯಾಗಳು ಬರ್ತಾ ಇರುತ್ತೆ? ಈಗ ನಾನು ನಿಮ್ಮ ಮನೆಗೆ ಬರ್ತೀನಿ, ಅಲ್ಲಿ ವೆಂಕಿ ಅವ್ರ ತಾಯಿ ಸಿಗ್ತಾರೆ. ಇಷ್ಟು ದಿವಸ ಅವ್ರಿಗೆ ಎಷ್ಟು ಕಷ್ಟ ಕೊಟ್ಟೆ ನಾನು ಅಂತ ಹೇಳ್ತಾರೆ ಹೊರತು ಯಾರು ಜಯಂತನ ಮಾತನ್ನ ಕೇಳೋದಿಲ್ಲ. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಅಲ್ಲ, ಆದರೂ ನೀವು 20 ವರ್ಷ ಅವ್ರನ್ನ ಕೂಡ ಹಾಕಿದ್ರಾ? ಇಲ್ಲ, ನೀವು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಇದನ್ನು ನಂಬಲ್ಲ. ನಮ್ಮ ಮನೆಯವರೇ ಸರಿ ಇಲ್ಲ. ನೀವು ಆ ರೀತಿ ತೊಂದರೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋ ಕರುಣಾಮಯಿ ನೀವು ತೊಂದರೆ ಕೊಡೋದಕ್ಕೆ ಸಾಧ್ಯನಾ? ಸಂತೋಷ್, ಈ ಬಣ್ಣ ಬಣ್ಣದ ಮಾತುಗಳನ್ನೆಲ್ಲ ಬೇರೆಯವ್ರ ಹತ್ರ ಇಟ್ಕೊಡಿ ಆಯಿತಾ? ನನ್ನ ಹತ್ರ ಬೇಡ. ನಿಮ್ಮ ನಿಜವಾದ ಬಣ್ಣ ಏನು ಅಂತ ಜಯಂತ ಆಗಲಿ ನೋಡ್ಬಿಟ್ಟಿದೆ. ಆದರೆ ಈಗ ನಿಮ್ಗೊಂದು ಕೆಲಸ ಇದೆ. ಜಾನ್ವಿಯವರ ಮನಸ್ಸನ್ನು ಬದಲಿ ಮಾಡಬೇಕು. ಅದು ನಿಮ್ಮ ಕರ್ತವ್ಯ. ಹೆಂಡತಿನ ಬಿಟ್ಟು ಗಂಡ, ಗಂಡನ ಬಿಟ್ಟು ಹೆಂಡತಿ ಜೀವನ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಪ್ರತಿ ಕ್ಷಣ ನಾನಿಲ್ಲಿ ಅವರಿಂದೆ ಒದ್ದಾಡ್ತಾ ಇದ್ಮೇಲೆ ಅವರಲ್ಲಿ ನನ್ನ ಬಿಟ್ಟು ಸಂತೋಷವಾಗಿರ್ತಾರೆ. ಸಾಧ್ಯನೇ ಇಲ್ಲ. ಆದರೆ ಹಾಗಿರಬೇಕು ಅನ್ನೋ ಮನಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಬದಲಾಗಬೇಕು ಸಂತೋಷ್. ಅವ್ರಿಗೂ ನನ್ನ ಬಿಟ್ಟು ಜೀವನ ಮಾಡೋಕ್ಕಾಗಬಾರ್ದು ಅಂತ ಗೊತ್ತಾಗಬೇಕು. ಮತ್ತೆ ಜಾನ್ವಿಯವರು ನನ್ನ ಮನೆಗೆ ವಾಪಸ್ ಬರಬೇಕು. ನಮ್ಮ ಮನೆಗೆ ವಾಪಸ್ ಬರಬೇಕು. ಹಾಗೆ ಮಾಡಬೇಕು. ಅಲ್ಲ ಜಯಂತ್ ಅವ್ರೆ, ಅವಳು ನನ್ನ ಮಾತನ್ನು ಕೇಳ್ತಿಲ್ಲ, ಮನೆಯವ್ರ ಮಾತನ್ನು ಕೇಳ್ತಿಲ್ಲ. ಬೇಡ ಅಂದರೂ ಅದು ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗಿದ್ದಾಳೆ.